ಅಮಾಲೇಕ್ಯರು ಇರುವವರೆಗೂ ನೀವು ಪ್ರಶಾಂತವಾಗಿ ಜೀವಿಸದೇ ಇರೋದ್ರಿಂದ ಶತ್ರುಶೇಷವೇ ಇಲ್ಲದ ಹಾಗೆ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಿರಿ ಎಂದು ಮೋಶೆಗೆ ದೇವರು ಹೇಳ್ತಾರೆ. ಹಾಗೆ ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ಪ್ರಕ್ರಿಯೆಯಲ್ಲಿ ಯೆಹೋಶುವನು ಕೂಡ ಫೇಲ್ ಆಗ್ತಾನೆ. ಆ ನಂತರ ಅದೇ ಕೆಲಸ ಅರಸನಾದ ಸೌಲನಿಗೆ ದೇವರು ಕೊಡ್ತಾರೆ. ಸಮುವೇಲನನ್ನು ಕಳುಹಿಸಿ ಸೌಲನಿಗೆ ಈ ರೀತಿಯಾಗಿ ಹೇಳ್ತಾರೆ, ಏನದು? ಸೌಲನೇ, ಅಮಾಲೇಕ್ಯರು ನನ್ನ ಪ್ರಜೆಗಳನ್ನು ಕಾಡಿಸುತ್ತಾ, ಬಾಧೆಪಡಿಸುತ್ತಾ, ವೇದನೆಗೊಳಿಸುತ್ತಾ ಪ್ರಶಾಂತತೆ ಇಲ್ಲದಂತೆ ಮಾಡ್ತಿದ್ದಾರೆ. ಅವರು ಬದುಕಿರುವವರೆಗೂ ನೀವು ಪ್ರಶಾಂತವಾಗಿರಲಿಕ್ಕಾಗಲ್ಲ. ಆದುದರಿಂದ ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿರಿ ಎಂದು ದೇವರು ಸಮುವೇಲನ ಮುಖಾಂತರ ಸೌಲನಿಗೆ ತಿಳಿಯಪಡಿಸ್ತಾರೆ. ಆಗ ಸೌಲನು ಹೇಳಿದ್ದೇನೆಂದರೆ, ಹಾಗೇ ಆಗಲಿ ದೇವರೇ, ಅಮಾಲೇಕ್ಯರನ್ನು ನಾನು ಸಾಯಿಸುತ್ತೇನೆ, ಅವರನ್ನು ನಿರ್ಮೂಲಗೊಳಿಸುತ್ತೇನೆ ಎಂದು ಹೇಳಿ ಅಮಾಲೇಕ್ಯರ ವಿರುದ್ಧ ಯುದ್ಧಕ್ಕಾಗಿ ಹೋಗ್ತಾನೆ. ಅಮಾಲೇಕ್ಯರ ವಿರುದ್ಧ ಸೌಲನು ಯುದ್ಧಕ್ಕೆ ಹೋಗಿ ಅವರನ್ನು ಕೊಲ್ಲುವ ಪ್ರಕ್ರಿಯೆಯಲ್ಲಿ ಏನನಿಸಿತೋ ಗೊತ್ತಿಲ್ಲ, ಕೆಲವರನ್ನು ಸಾಯಿಸ್ತಾನೆ, ಕೆಲವರನ್ನು ಸಾಯಿಸಲ್ಲ. ಅಷ್ಟು ಮಾತ್ರವಲ್ಲ, ಅಮಾಲೇಕ್ಯರಿಗೆ ಸಂಬಂಧಪಟ್ಟಿರುವಂತಹ ಎತ್ತುಗಳನ್ನು, ಕೊಬ್ಬಿರುವಂತಹ ಹಸುಗಳನ್ನು, ಪ್ರಾಣಿಗಳನ್ನು ತನ್ನೊಂದಿಗೆ ತರುತ್ತಾನೆ. ದೇವರೇನು ಹೇಳ್ತಾರೆ? ಸಂಪೂರ್ಣವಾಗಿ ಅವರನ್ನು ನಾಶಗೊಳಿಸುವಂತ ಹೇಳಿದ್ರೆ ಕೆಲವೊಂದನ್ನು ಬದುಕುಳಿಸುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ನಾವು ಪ್ರಶಾಂತವಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಎಂದು ದೇವರು ಆಶಿಸ್ತಿದ್ದಾರೆ. ನಾವು ಪ್ರಶಾಂತವಾಗಿ ಜೀವಿಸಬೇಕಾದರೆ ಪರಿಶುದ್ಧವಾಗಿ ಜೀವಿಸಬೇಕು. ಯಾಕೆಂದರೆ ನಮ್ಮೊಳಗೆ ಬದುಕಿರುವಂತಹ ಪಾಪದ ಚಟ ಅದು ಯಾವುದಾಗಿದ್ರೂ ಸಹ ಆ ಪಾಪ ಮಾಡುವ ಪ್ರತಿ ಸಾರಿ ಅದು ನಮಗೆ ಮನಃಶಾಂತಿ ಇಲ್ಲದಂತೆ ಮಾಡುತ್ತೆ. ಒಮ್ಮೆ ಒಂದು ಕಿರಣ ಶಾಪಿನ ಓನರ್ ಬಳಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡುತ್ತಾ ಇದ್ದ. ಆ ಹುಡುಗ ಏನಾದರೂ ಸಣ್ಣ ಸುಳ್ಳಾಡಿದ ಅಂದ್ಕೊಳ್ಳಿ, ಬಹಳ ಮನಸ್ಸಲ್ಲಿ ಫೀಲ್ ಮಾಡಿಕೊಳ್ತಾ ಇದ್ದ. ಆ ದಿನವಿಡೀ ಮನಸ್ಸಲ್ಲಿ ಬಹಳ ನೊಂದುಕೊಳ್ತಾ ಇದ್ದ. ಯಾಕಯ್ಯ ಅಷ್ಟು ನೊಂದುಕೊಳ್ತಿ ಅಂತ ಓನರ್ ಕೇಳಿದ್ರೆ, ಸರ್ ನೀವು ಸುಳ್ಳು ಹೇಳು ಅಂತ ಹೇಳಿದ್ರೆ ಸುಳ್ಳು ಹೇಳಿದೆ. ಅಯ್ಯೋ, ನಾವು ಕಿರಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ ಸುಳ್ಳು ಹೇಳಬೇಕಾಗತ್ತೆ. ಅವ್ರು ಕೇಳಿರುವ ಸಾಮಾನು ನಮ್ಮ ಹತ್ರ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬರಲ್ಲಪ್ಪ. ಹಾಗಾಗಿ ನಾವೇನು ಹೇಳಬೇಕು? ನಾಳೆ ಬರುತ್ತೆ ಅಂತ ಹೇಳಬೇಕು, ನಾಳೆ ಮಧ್ಯಾಹ್ನಕ್ಕೆಲ್ಲ ಬರುತ್ತದೆ ಅಂತ ಹೇಳಬೇಕು, ತರಿಸ್ತಿದ್ದೇವೆ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿ ನಾವು ಹೇಗೆ ಸುಳ್ಳು ಹೇಳಲಿಕ್ಕಾಗತ್ತೆ? ಅದೇನೋ ಸಾರ್, ಸುಳ್ಳು ಹೇಳಿದ್ರೆ ಮಾತ್ರ ನನಗೆ ಮನ್ಸಲ್ಲಿ ಬಹಳ ಕಲ್ಲೋಲವಾಗಿಬಿಡುತ್ತೆ. ಬೆಳಗ್ಗೆ ಹೇಳಿರುವ ಸುಳ್ಳಿನಿಂದ ನನಗಿನ್ನೂ ಮನಸಾಕ್ಷಿ ಒಪ್ಪುತ್ತಾ ಇಲ್ಲ ಅಂದಾಗ, ಅಯ್ಯೋ ಹುಚ್ಚ ಹುಡುಗನೇ, ಈ ವ್ಯಾಪಾರ ನಾನು ಮಾಡ್ತಾ ಇರೋದೇ ಸುಳ್ಳು ಹೇಳಿ, ಇಷ್ಟು ಲಾಭ ಸಂಪಾದಿಸ್ತಿರೋದು ಸುಳ್ಳು ಹೇಳಿಯೇ, ಸುಳ್ಳಿನ ಮೇಲೆಯೇ ನಾನು ಬದುಕುತ್ತಾ ಇದ್ದೇನೆ, ಎಷ್ಟು ಹಾಯಾಗಿ ಬದುಕುತ್ತಿದ್ದೇನೆ ನೋಡು. ನಿನ್ನಂತೆ ಏನಾದರೂ ನಾನು ಟೆನ್ಷನ್ ಮಾಡಿಕೊಳ್ತಿದ್ದೇನಾ? ನನ್ನ ಹೆಂಡತಿಗೆ ಸುಳ್ಳು ಹೇಳ್ತೇನೆ, ಕೆಲಸದವರಿಗೆ ಸುಳ್ಳು ಹೇಳ್ತೇನೆ, ನೆರೆಯವರಿಗೆ ಸುಳ್ಳು ಹೇಳುತ್ತೇನೆ, ಅಷ್ಟೇ ಅಲ್ಲ, ಬರುವ ಪ್ರತಿಯೊಬ್ಬರಿಗೂ ಸುಳ್ಳು ಹೇಳ್ತಾ ಎಷ್ಟು ಹಾಯಾಗಿ ಬದುಕುತ್ತಾ ಇದ್ದೇನೆ ನೋಡಪ್ಪ, ನನ್ನಂತೆ ನೀನು ಕೂಡ ಬದುಕು. ಆದರೆ ನೀನೇನಪ್ಪ ಒಂದು ಸುಳ್ಳು ಹೇಳಿ ಎಷ್ಟು ಫೀಲ್ ಮಾಡಿಕೊಳ್ತಿ, ಬಹಳ ಮನಸ್ಸಲ್ಲಿ ನೊಂದುಕೊಳ್ತಿ ಎಂದು ಓನರ್ ಹೇಳ್ದ. ಈ ಹುಡುಗನಿಗೆ ಏನೂ ಅರ್ಥ ಆಗಲಿಲ್ಲ. ಹೌದಲ್ಲವೇ, ನನ್ನ ಯಜಮಾನ ಎಷ್ಟು ಸುಳ್ಳು ಹೇಳಿದ್ರೂ ಹಾಯಾಗಿ ಬದುಕುತ್ತಿದ್ದಾನೆ, ಪ್ರಶಾಂತವಾಗಿ ಬದುಕುತ್ತಿದ್ದಾನೆ. ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಗುರ್ಕೆ ಹೊಡೆದು ಕೂಡ ನಿದ್ದೆ ಮಾಡ್ತಾನೆ. ನಾನು ಒಂದು ಸುಳ್ಳು ಹೇಳಿದ್ದಕ್ಕೆ ಒಳಗೆ ಅದೇನೋ ಬಹಳ ಟೆನ್ಷನ್ ಮಾಡಿಕೊಳ್ತಿದ್ದೇನೆ ಅಂದ್ಕೊಂಡ. ಕೇಳ್ತಿದ್ದೇನೆ ಸಹೋದರ ಸಹೋದರಿ, ನೀವು ಸುಳ್ಳು ಹೇಳುವಾಗ ಟೆನ್ಷನ್ ಜಾಸ್ತಿ ಆಗ್ತಿದೆಯಾ? ಸುಳ್ಳು ಹೇಳಿದಾಗ ಛೇ ಅನವಶ್ಯಕವಾಗಿ ಸುಳ್ಳು ಹೇಳದೆ, ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಎಂದು ನಿಮ್ಮ ಮನಸ್ಸಿನೊಳಗೆ ಗದರಿಕೆ ಕಂಟಿನ್ಯೂ ಆಗ್ತಿದೆಯಾ? ಇಲ್ಲವೇ ಅಂಥದ್ದೇನೂ ಆಗ್ತಿಲ್ಲವೋ? ಬ್ರದರ್, ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ನಾವು ಕೂಡ ಆ ಕಿರಣ ಅಂಗಡಿ ಓನರ್ ಹಾಗೆ ಸುಳ್ಳು ಹೇಳುತ್ತಲೇ ಬದುಕ್ತಿದ್ದೇವೆ. ಇದ್ದೀರಾ ನಮ್ಮ ಮಧ್ಯಾಂಥವ್ರು? ಗಂಡನಿಗೆ ಸುಳ್ಳು ಹೇಳಿದ್ರು, ಹೆಂಡತಿಗೆ ಸುಳ್ಳು ಹೇಳಿದ್ರು, ಮಕ್ಕಳಿಗೆ ಸುಳ್ಳು ಹೇಳಿದ್ರು, ತಂದೆ ತಾಯಿಗಳಿಗೆ ಸುಳ್ಳು ಹೇಳಿದ್ರು, ಅಧಿಕಾರಿಗೆ ಸುಳ್ಳು ಹೇಳಿದ್ರು, ಪಕ್ಕದಲ್ಲೇ ನಮ್ಮ ಜೊತೆ ಕೆಲಸ ಮಾಡುವವರಿಗೆ ಸುಳ್ಳು ಹೇಳಿದ್ರು, ಸೇವೆಯಲ್ಲಿ ಸುಳ್ಳು ಹೇಳಿದ್ರು. ಏನೂ ಅನಿಸುತ್ತಾ ಇಲ್ಲವೋ ನಿಮಗೆ? ಕಾರಣ ಗೊತ್ತಾ? ಹೇಳ್ತೇನೆ ಕೇಳಿ. ಆ ಹುಡುಗನೇನೋ ಒಂದು ಸುಳ್ಳು ಹೇಳಿ ಬಹಳ ಫೀಲ್ ಮಾಡಿಕೊಳ್ತಿದ್ದ. ಅವನ ಯಜಮಾನನೇನೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೋ ಸುಳ್ಳು ಹೇಳಿ ಹಾಯಾಗಿ ಬದುಕುತ್ತಾ ಇದ್ದ. ಎಲ್ಲಿರೋದು ವ್ಯತ್ಯಾಸ? ಆಗ ಸಡನ್ ಆಗಿ ಆ ಹುಡುಗನ ಬಲ್ಪ್ ಹೊಳೆಯಿತು. ಏನಾಯ್ತು? ಬಲ್ಪು ಹೊಳೆಯಿತು. ಸಾರ್, ನನಗೆ ಅರ್ಥ ಆಯ್ತು. ಏನು ಅರ್ಥ ಆಯ್ತಪ್ಪ? ನೀವೆಷ್ಟೇ ಸುಳ್ಳು ಹೇಳಿದ್ರು ನಿಮ್ಮ ಮನಸ್ಸಿಗೆ ಯಾವ ನೋವಾಗ್ತಾ ಇಲ್ವಲ್ಲ? ಹೌದು, ನನಗೆ ಯಾವ ನೋವಾಗ್ತಿಲ್ಲ.
ಆದರೆ ನಾನೇನು ಒಂದು ಸುಳ್ಳು ಹೇಳಿದ್ರೆ ನನ್ನ ಮನಸ್ಸೆಲ್ಲ ವೇದನೆಯಿಂದ ತುಂಬಿಕೊಳ್ತಿದೆ. ಅದಕ್ಕೆ ಹೇಳ್ತಿದ್ದೇನಪ್ಪ, ನೀನು ಕೂಡ ನನ್ನಂತೆ ಬದುಕಂತ. ಅರ್ಥವಾಯ್ತು ಸಾರ್, ಕಾರಣ ಏನೆಂದು? ಏನು ಅರ್ಥ ಆಯ್ತೆಂದು ಹೇಳಪ್ಪ. ಸತ್ತೋಗಿರುವ ಶವದ ಮೇಲೆ ನೀವು ಒಂದು ಭಾರವುಳ್ಳ ಅಕ್ಕಿ ಚೀಲ ಅದರ ಮೇಲೆ ಇಟ್ಟಿದ್ದೀರಿ ಅಂದ್ಕೊಳ್ಳಿ. ಅಕ್ಕಿಯ ಚೀಲ ಆ ಶವದ ಮೇಲೆ ಏನಾದರೂ ಇಟ್ಟಿದ್ದೀರಿ ಅಂದ್ಕೊಳ್ಳಿ. ಆ ಶವಕ್ಕೇನಾದರೂ ಅದು ಭಾರವಾಗಿರುತ್ತೋ? ಹೇಳ್ರಿ. ಆ ಶವದ ಕಾಲ್ ಮೇಲೆ ನೀವು ಕಾಲಿಟ್ಟು ಗಟ್ಟಿಯಾಗಿ ತುಳಿದೀರಿ ಅಂದ್ಕೊಳ್ಳಿ. ಕೆವು ಅಂತ ಕಿರ್ಚುತ್ತೋ? ಕಿರ್ಚಿದ್ರೆ ಉಳಿದವರಲ್ಲಿರ್ತಾರೋ? ಅದೇ ಬದುಕಿರುವವನ ಮೇಲೆ ಬೆರಳಿನ ತುದಿಗೆ ಸ್ವಲ್ಪ ತುಳಿದಿದ್ದೀರಿ ಅಂದ್ಕೊಳ್ಳಿ, ಅವನು ಗಟ್ಟಿಯಾಗಿ ಕೆರ್ಚ್ತಾನೆ. ಆಯ್ತು, ಅರ್ಥ ಆಯ್ತು ಸಾರ್ ಅಂದ. ಏನು ಅರ್ಥ ಆಯ್ತಪ್ಪ? ಸತ್ತವನಿಗೆಲ್ಲಿರುತ್ತೆ ಸಾರ್ ಬಾಧೆ? ಏನಂದ? ಸತ್ತವನಿಗೆ ಬಾಧೆ ಎಲ್ಲಿರುತ್ತೆ ಸಾರ್? ಬದುಕಿರುವವನಿಗೆ ಸ್ವಲ್ಪ ಪೆಟ್ಟಾದ್ರೂ ಬಾಧೆ ಇರುತ್ತೆ, ಸ್ವಲ್ಪ ತುಳಿದ್ರೂ ಬಾಧೆ ಇರುತ್ತೆ. ನನ್ನ ಮನಸ್ಸಾಕ್ಷಿ ಬದುಕಿದೆ ಸಾರ್. ಹಾಗಾಗಿ ತಪ್ಪು ಮಾಡಿದ್ರೆ ಅದಕ್ಕೆ ನೋವಾಗುತ್ತೆ. ನಿಮ್ಮ ಮನಸ್ಸಾಕ್ಷಿ ಯಾವತ್ತೋ ಸತ್ತೋಗಿದೆ, ಅದಕ್ಕೆ ಯಾವ ತಪ್ಪು ಮಾಡಿದ್ರೂ ಕೂಡ ನಿಮ್ಗೆ ಯಾವ ಬಾಧೆ ಇಲ್ಲ ಅಂದ. ಕೇಳಿ ಸಹೋದರ ಸಹೋದರಿಯರೇ, ನಾವು ರಕ್ಷಿಸಲ್ಪಟ್ಟಾಗ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ದೇವರು ಏನ್ಮಾಡ್ತಾರೆ ಗೊತ್ತಾ? ನಿಮಗೆ ನೂತನ ಹೃದಯ ಮಾತ್ರವಲ್ಲ, ನೂತನ ಮನಸಾಕ್ಷಿಯನ್ನು ಕೂಡ ಅನುಗ್ರಹಿಸುತ್ತಾರೆ. ಸತ್ತಿರುವ ಮನಸಾಕ್ಷಿಯನ್ನು ದೇವರು ಬದುಕಿಸುತ್ತಾರೆ, ನೂತನಗೊಳಿಸುತ್ತಾರೆ. ಹಾಗಾಗಿ ನೀವು ತಪ್ಪು ಮಾಡುವ ಪ್ರತಿ ಸಾರಿ ಅದು ನಿಮಗೆ ಎಚ್ಚರಿಕೆ ಉಂಟು ಮಾಡುತ್ತೆ. ನೀವು ಮಾಡಿದ್ದು ತಪ್ಪು, ನೀವು ಮಾಡ್ತಿರೋದು ತಪ್ಪು, ಇದು ತಪ್ಪು 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 ಎಂದು ಹೇಳುತ್ತಲೇ ಇರುತ್ತೆ. ಯಾಕೆಂದರೆ ಅದು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಒಂದು ಅಲಾರಾಮ್ ಆಗಿದೆ, ಒಂದು ವಾರ್ನಿಂಗ್ ಆಗಿದೆ. ಕೇಳಿ ಸಹೋದರ ಸಹೋದರಿಯರೇ, ಒಂದು ವೇಳೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೇ ತಪ್ಪು ಮಾಡಿದ್ರು, ಯಾವುದೇ ಪಾಪ ಮಾಡಿದ್ರು, ನಿಮ್ಮ ಮನಸ್ಸು ವೇದನೆಗೊಳ್ಳದೇ ಇರೋದಾದರೆ, ನಿಮ್ಮ ಮನಸ್ಸು ಮನಸಾಕ್ಷಿ ಸತ್ತಿದೆ ಎಂದರ್ಥ. ನಿಮ್ಮ ಮನಸ್ಸಾಕ್ಷಿ ಸತ್ತಿರೋದಾದರೆ ನೀವು ಆತ್ಮಿಕವಾಗಿ ಸಜೀವವಾಗಿರುವವನು ಅಲ್ಲವೇ ಅಲ್ಲ. ಕೆಲವೊಂದು ಜನ ಯಾವ ಪಾಪ ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು ಹಾಯಾಗಿ ಬದುಕುತ್ತಾರೆ. ಆದರೆ ಆತ್ಮಿಕನು ಮಾತ್ರ ತಪ್ಪು ಮಾಡಿ ಪಾಪ ಮಾಡಿ ಪ್ರಶಾಂತವಾಗಿ ಜೀವಿಸುವಂಥದ್ದು ಮಾತ್ರ ಸಾಧ್ಯವೇ ಇರಲ್ಲ. ಹಾಗೆಯೇ ಅಮಾಲೇಕ್ಯರು ಬದುಕಿರುವ ಕಾಲವೆಲ್ಲ ಇಸ್ರಾಯೇಲ್ಯರು ಪ್ರಶಾಂತವಾಗಿ ಜೀವಿಸುವುದು ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ದೇವರೇನು ಹೇಳ್ತಾರೆ? ನಿಮಗೆ ಪ್ರಶಾಂತತೆ ಇಲ್ಲದಂತೆ ಮಾಡುವಂತಹ ಅಮಾಲೇಕ್ಯರನ್ನು ಸಾಯಿಸಿಬಿಡಿರಿ. ನಮಗೆ ಪ್ರಶಾಂತತೆ ಇಲ್ಲದಂತೆ ಮಾಡುವ ನಮ್ಮೊಳಗೆ ಇರುವ ಶರೀರ ಕಾರ್ಯಗಳನ್ನೇನು ಮಾಡಬೇಕು? ನಾವು ಕೂಡ ಸಾಯಿಸಬೇಕು. ದೇವರೇ, ನಾನು ಪ್ರಶಾಂತವಾಗಿರಬೇಕಾದ್ರೆ ಪರಿಶುದ್ಧನಾಗಿರಬೇಕು. ದೇವರೇ, ಅಂತಹ ಪರಿಶುದ್ಧತೆ ದಯಪಾಲಿಸಿರಿ. ನಿಮಗೆ ಬೇಸರಗೊಳಿಸುವ ಕಾರ್ಯಗಳೆಲ್ಲ ನನ್ನಿಂದ ತೆಗೆದುಹಾಕಿರಿ. ಅದರ ಮೇಲಿರುವಂತಹ ಇಷ್ಟವನ್ನೆಲ್ಲ ತೆಗೆದುಹಾಕಿರಿ. ಅದರ ಮೇಲಿರುವ ಆಸಕ್ತಿಯನ್ನು ತೆಗೆದುಹಾಕಿರಿ. ಅದರ ಮೇಲಿರುವ ಮನಸ್ಸನ್ನು ತೆಗೆದುಹಾಕಿರಿ. ಸಂಪೂರ್ಣ ಜಯ ದಯಪಾಲಿಸಿರಿ. ಯಥಾರ್ಥವಂತರನ್ನು ಬಲಪಡಿಸಬೇಕೆಂದು ನಿಮ್ಮ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಿದೆಯಲ್ಲವೇ? ನನ್ನನ್ನು ಯಥಾರ್ಥವಂತನಾಗಿ ಮಾಡಿರಿ ದೇವರೇ. ಯಥಾರ್ಥವಾಗಿ ಜೀವಿಸುವಂತಹ ಜೀವಿತ ನನಗೆ ದಯಪಾಲಿಸಿರಿ. ನನ್ನನ್ನು ಬಲಪಡಿಸಿರಿ. ನನ್ನನ್ನು ಬಲಿಷ್ಠನನ್ನಾಗಿ ಮಾಡಿರಿ. ನನ್ನನ್ನು ಗುಣವಂತನನ್ನಾಗಿ ಮಾಡಿರಿ. ನನ್ನನ್ನು ಪರಿಶುದ್ಧಗೊಳಿಸಿರಿ ದೇವರೇ. ಪರಿಶುದ್ಧಕರವಾದ ಜೀವಿತ ಜೀವಿಸುವ ದಯಪಾಲಿಸಿರಿ. ನಿಮ್ಮ ನಾಮವೊಂದೇ ಮಹಿಮೆಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.